ತಪ್ಪಲ್ವಾ? ನಿನಗೇನು ಹೇಳ್ದೆ ನಾನು? ನಿನಗೆ ನಾವು ಗಾಡಿ ನಿಲ್ಸ್ಬೇಡ ಅಂತ ಹೇಳ್ತಾ ಇರೋದು. ಲೈವ್ ಮಾಡಿ ಬಾ, ಲೈವ್ ಮಾಡಿ ಕಂಪ್ಲೇಂಟ್ ಕೊಡ್ತೀಯ, ಬಾ ಕೊಡು. ಅಲ್ಲ ಯಾಕೆ ಹೊಡೆದಿದ್ದಕ್ಕೆ? ನನ್ನ ಪಾಡಿಗೆ ನಾನಿದ್ದೆ. ಹೊಡೆದಿದ್ದಕ್ಕೆ ನನ್ನ ಪಾಡಿಗೆ ನಾನಿದ್ನಲ್ವಾ? ನಾವು ಒಡೆಯಕ್ ಬಂದಿಲ್ಲ. ಅಲ್ಲ ನಾನೇನಾದ್ರೂ ಮಾಡ್ದಾ? ರೋಡೆಲ್ಲ ನಿಂದೇನ ಅಂದ? ರೋಡ್ ಎಲ್ಲ ನಿಂದೆ ಅಂತ ಹೇಳ್ದೆ. 2 ನಿಮಿಷ ಊಟಕ್ಕೆ ಹೋಗ್ತಿದ್ದೆ, ಅಲ್ಲಿ ಊಟಕ್ಕೆ ಹೋಗ್ತಿದ್ದೆ. ಆಯ್ತು, ನಾನು ಇವಾಗ ತೆಗಿತಿದ್ನಲ್ಲ, ಹೊಡೆಯಕ್ಕೆ ಆಗಿದ್ದು. ಏನ್ ಮಾತಾಡ್ದೆ? ನಿಮ್ದೇನೆ ಅಂತ ಹೇಳಿದ್ದೆ. ಹೊಡಿಯೋದಕ್ಕೆ ಯಪ್ಪನಿಗೆ ಅಷ್ಟೇಜ್ ಆಗಿದೆ, ಹೊಡಿಯೋದಕ್ಕೆ. ರೋಡಲ್ಲಿ ನಿಲ್ಸ್ಕೊಂಡು ಇಲ್ಲ ಇಲ್ಲ ಹೊಡೀತು. ಎಷ್ಟು ಸರಿ ಹೊಡಿತಾರೆ ನೋಡೋಣ ಇರಿ. ಏನ್ ನೋಡಿಯೋದು? ವಿಡಿಯೋ ಮಾಡ್ಕೊಳಕ್ಕೆ ಆಯ್ತಿರೋ. ಅಲ್ಲ ವಿಡಿಯೋ ಮಾಡಕ್ ನೀನು ಇಲ್ಲಿ ಬಂದಿರೋದು? ವಿಡಿಯೋ ಮಾಡಕ್ಕೆ, ಯಾಕಂದ್ರೆ ಪಬ್ಲಿಕ್ ಜಾಗದಲ್ಲಿ ಊಟ ಅಲ್ಲ ಊಟ ಮಾಡ್ಬಾರ್ದು. ಆಯ್ತಕ್ಕ ತೆಗಿತಿದ್ನಲ್ವಾ ಹೊಡಿಯೋಕೆ? ಇಲ್ಲ ಹೊಡಿಯೋದ್ ತಪ್ಪಕ್ಕ, ಹೊಡಿಯೋದ್ ತಪ್ಪು. ಹಲೋ ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಈ ಘಟನೆ ಆಗ್ತಾ ಇರೋದು ಬಂದು ಮೇ 27, 2025 ರಾತ್ರಿ 10:30ಕ್ಕೆ. ಇವತ್ತು ಅಲ್ಲಿಗೂ ನಮ್ಮ ತಾಯಿಯವರು ಕಾಲ್ ಮಾಡಿ ಹೇಳಿದ್ರು, ಇವತ್ತು ಅಮಾವಾಸ್ಯೆ ಇದೆ, ಗಾಡಿ ಓಡ್ಸೋಕೆ ಹೋಗಬೇಡ ಅಂತ. ಬಟ್ ನಾನು ನಮ್ಮ ತಾಯಿಗೆ ಹೇಳಿದೆ, ಈ ಮೂಢನಂಬಿಕೆನೆಲ್ಲ ಬಿಟ್ಬಿಡಿ, ಇದು ಮೂಢನಂಬಿಕೆ ಇವಾಗ ವರ್ತ್ ಆಗಲ್ಲ, ನಾವು ಕೆಲಸ ಮಾಡೋದೇ ವರ್ತು ಅಂತೇಳಿದ್ದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ವಿಡಿಯೋ ನೋಡಿ ಒಂದ್ಸರಿ ಗೊತ್ತಾಗುತ್ತೆ ಗೈಸ್. ಈ ವಿಡಿಯೋ ಮಾಡೋದಕ್ಕೆ ಮುಂಚೆ ನಡೆದಿದ್ದು ಇಷ್ಟೇ. ನಾನು ಗಾಡಿ ಎತ್ಕೊಂಡೋಗಿ ಬೇಕ್ರಿ ಪಕ್ಕ ಅಲ್ಲೊಂದು ಸಣ್ಣದು ರೋಡ್ ಇತ್ತು, ಆ ರೋಡಲ್ಲಿ ಪಕ್ಕದಲ್ಲಿ ನಾನು ಗಾಡಿನ ಪಾರ್ಕ್ ಮಾಡಿದೆ. ನೀವು ವಿಡಿಯೋದಲ್ಲಿ ನೋಡಿರಬೇಕು, ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ ಅಪ್ಪ ಇಲ್ಲಿ ನಿಲ್ಲಿಸ್ಬಾರ್ದು, ತೆಗಿ ಅಂತ ಹೇಳ್ದೆ. ತೆಗಿಯೋಕ್ಕೆ ಗಾಡೀಲಿ ಕೂತ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿ ರಿವರ್ಸ್ ಗೇರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತೆಗಿಯೋ ಎತ್ತು ಅಂತ ಯಾವಾಗ ಏಕವಚನದಲ್ಲಿ ಮಾತಾಡೋಕ್ಕೆ ಹೋದ, ಆ ಟೈಮಲ್ಲಿ ನನಗೂ ಸ್ವಲ್ಪ ಕೋಪ ಬಂದು, ಈ ರೋಡೆಲ್ಲ ನಿಮ್ಮದೇ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಂತ ಕೇಳಿದೆ ಅಷ್ಟೇ. ಈ ಮಾತು ಕೇಳಿದ್ದಕ್ಕೆ ಏಕಾಏಕಿ ಬಂದು ನನ್ನ ಕಾರ್ ಗ್ಲಾಸ್ ಮತ್ತು ಡೋರ್ನ ಜೋರಾಗಿ ಹೊಡೆದು, ಡೋರ್ನ ಹೆಂಗಂದ್ರೆ ಹಂಗೆ ಎಳ್ದಾಕಿ ನಾನು ಕೈ ಇಟ್ಕೊಂಡಿದ್ರೆ ಕೈಗೂ ಹೊಡೆದ. ಇದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲ ಹೊಡೀತು. ಎಷ್ಟು ಸರಿ ಹೊಡಿತಾರೆ ನೋಡೋಣ ಇರಿ. ಏನ್ ನೋಡಿಯೋದು? ವಿಡಿಯೋ ಮಾಡ್ಕೊಳಕ್ಕೆ ಆಯ್ತಿರೋ. ಅಲ್ಲ ವಿಡಿಯೋ ಮಾಡಕ್ ನೀನು ಇಲ್ಲಿ ಬಂದಿರೋದು? ವಿಡಿಯೋ ಮಾಡಕ್ಕೆ, ಯಾಕಂದ್ರೆ ಪಬ್ಲಿಕ್ ಜಾಗದಲ್ಲಿ ಊಟ ಅಲ್ಲ ಊಟ ಮಾಡ್ಬಾರ್ದು. ಆಯ್ತಕ್ಕ ತೆಗಿತಿದ್ನಲ್ವಾ ಹೊಡಿಯೋಕೆ? ಇಲ್ಲ ಹೊಡಿಯೋದ್ ತಪ್ಪಕ್ಕ, ಹೊಡಿಯೋದ್ ತಪ್ಪು. ನಿಲ್ಸ್ಬೇಡ ಗಾಡಿ ಎತ್ತು. ಅಲ್ಲಕ್ಕ ಅಲ್ಲ ಹೊಡಿಯೋಕೆ ತಪ್ಪಲ್ವಾ? ಗಾಡಿ ಎತ್ತ ಫಸ್ಟ್ ನಮ್ಮ ಮನೆ ಮುಂದೆ ನಿಲ್ಸಿ. ಆಯ್ತು ಪೊಲೀಸ್ ಅವ್ರನ್ನ ಆಯ್ತು ಕರಿತೀನಿ ರೀ. ಅಲ್ಲ ಹೊಡಿಯೋದು 3 ಜನ ಆಯ್ತು. ಅಲ್ಲಪ್ಪ ಸುಮ್ಮನೆ ತಪ್ಪು ಅಲ್ಲ ತಪ್ಪು ಹೊಡಿಯೋದು. ಅಲ್ಲಣ್ಣ ನನ್ನ ಪಾಡಿಗೆ ತೆಗಿತಾ ಇದ್ದೆ, ಗಾಡಿ ತೆಗಿತಾ ಇದ್ದೆ, ಹೊಡಿತವ್ರೆ. ಆಯ್ತಕ್ಕ ಆಯ್ತು ಇವಾಗ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಅಣ್ಣ ನಾನು ತೆಗಿತಾ ಇದ್ದೀನಿ, ಹೊಡಿತಾವ್ನು ಬಂದು ಗ್ಲಾಸ್ಗೆಲ್ಲ. ಹೋಗುರು ಏನಂದ್ರೆ ಅವ್ನು ಮಾತಾಡ್ತಾ ಇದೆ, ಏಜ್ ನೋಡಿ ಅಪ್ಪನ್ಗೆ. ಏನು ಸುಮ್ಮನೆ ನೈಟ್ ಜಗಳ ಹೋಗುರು, ಸುಮ್ಮನೆ ಆರಾಮ. ಆಸ್ತಿ ಎಲ್ಲ ಒಟ್ಟಿಗೆ ಬಂದ್ಬಿಟ್ರೆ ಯಾವ್ಯಾವ ಥರ ಎಲ್ಲ ಇರುತ್ತೆ ನೋಡಿ. ನಮ್ಮ ಹತ್ರ ಹಣ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದಾ? ಕಾನೂನನ್ನ ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದಾ? ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ, ಲೈವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಏನು ಬೇಕಾದರೂ ಮಾಡ್ಕೋ, ಲೈವ್ ಆದರೂ ಮಾಡ್ಕೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಟ್ಕೋ, ಏನಾದರೂ ಮಾಡ್ಕೋ ಅಂತ ಹಿಂಗೆ ಡೈರೆಕ್ಟಾಗಿ ಹೇಳ್ತಾರೆ. ಅಂದರೆ ಲೆಕ್ಕ ಹಾಕಿ ಇನ್ನು ಎಷ್ಟಿರ್ಬೋದು ಅಂದರೆ, ಅವರೇ ಹೊಡಿಯೋಕ್ಕೆ ಬಂದು ಹೊಡೆದು ನನ್ನ ಕೈಗೆ ಹೊಡೆದ್ರು, ಬೇರೆ ಇನ್ನೇನು ಬಾಡಿಗೆ ಟಚ್ ಆಗಲಿಲ್ಲ. 50 ಸೆಕೆಂಡು 60 ಸೆಕೆಂಡ್ ಒಳಗಡೆ ಇದಾಗಿದ್ದು. ನಾನು ಇಂಥ ಜನಗಳ ಮಧ್ಯೆ ಬದುಕೋ ಬದಲು ಒಂದು ಕಾಡಲ್ಲಿ ಒಂದು ಚಿಕ್ಕ ಮನೆ
ಮಾಡಿಕೊಂಡು ಬದುಕಿದ್ರು ಎಷ್ಟೋ ನೆಮ್ಮದಿ ಸುಖ ಸಿಗುತ್ತೆ. ಯಾಕಂದರೆ ಪ್ರಾಣಿಗಳು ಯಾವತ್ತೂ ಮೋಸ ಮಾಡಲ್ಲ. ಪ್ರಾಣಿಗಳು ಯಾವತ್ತೂ ಇವಾಗ ಅವನೇನು ಸತ್ತ ಮೇಲೆ ಇವಾಗ ಎದೆ ಮೇಲೆ ಹಾಕ್ಕೊಂಡು ಹೋಗ್ತಾನೆ ಆ ಜಾಗನ, ಆ ರೋಡ್ ಫುಲ್ಲಲ್ಲಿ ಒಂದು 10 ಮನೆ ಇದೆ, ಎಲ್ಲನೂ ಇದೆ ಅಂತ, ಇದು ನಂದೇ ಅಂತನಲ್ಲ. ಇವಾಗ ಸತ್ತ ಮೇಲೆ ಎದೆ ಮೇಲೆ ಹಾಕ್ಕೊಂಡು ಹೋಗ್ತಾನೆ. ಬರೀ 5-10 ನಿಮಿಷಕ್ಕೆ ನಾವು ಗಾಡಿ ನಿಲ್ಲಿಸ್ತೀವಿ ಅಂದ್ರೇ ಸತ್ತೋಗ್ತಾನೆ. ಅಂದರೆ ಪಬ್ಲಿಕ್ ಜಾಗ ಅದು, ನಾರ್ಮಲ್ಲು ಗೇಟ್ ಹಾಕ್ಕೊಂಡು ಅದು ಇದು ಅಂತೇನಿಲ್ಲ, ರೋಡ್ ಅದೂ ಒಂದು. ಆ ರೋಡಲ್ಲಿ ಗಾಡಿ ನಿಲ್ಲಿಸಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ಲೆಕ್ಕ ಹಾಕಿ ನಮ್ಮ ಜನಗಳು ಯಾವ ಥರ ಇದ್ದಾರೆ, ಯಾವ ರೀತಿ ಮನಸ್ಥಿತಿ ಇದೆ. ಅಂದರೆ ಅವರು ಕರ್ನಾಟಕದವರೆಲ್ಲ, ಬೇರೆ ಎಲ್ಲಿಂದನೋ ಬಂದು ಇಲ್ಲಿ ವಾಸಿಸ್ತಾ ಇರೋದು, ಇಲ್ಲೇ ಸ್ವಂತ ಮನೆಗಳು ತಗೊಂಡು ಎಲ್ಲ ಮಾಡ್ಕೊಂಡಿರೋದು. ಬಟ್ ಏನು ಅಂದರೆ ಇವ್ರ ಹತ್ರ ಒಂದು 30-40 ಜನ ರಿಕವರಿ ಕೆಲಸಗಾರರಿದ್ದಾರಂತೆ. ಅಂದರೆ ರಿಕವರಿ ಕೆಲಸನೇ ಮಾಡ್ತಾರಂತೆ ಇವರವರೇ. ತುಂಬ ಕೆಟ್ಟ ಜನ, ಅವ್ರ ಸವಾಸಕ್ಕೆ ಹೋಗಬೇಡಿ, ಏರಿಯಾದಲ್ಲೇ ಗಾಡಿ ನಿಲ್ಲಿಸ್ಬೇಡಿ ಅಂತ ಅಲ್ಲಿರೋ ಒಬ್ಬರು 3-4 ವರ್ಷದಿಂದ ಅಲ್ಲಿದ್ದಾರಂತೆ. ಅವರು ಹೇಳಿದ ಪ್ರಕಾರ ನಾನು ಆಮೇಲೆ ಕಂಪ್ಲೇಂಟ್ ಕೊಟ್ಬಿಡೋಣ ಅಂದ್ಕೊಂಡೆ. ಬಟ್ ಸುಮ್ಮನೆ ಇರೋದನ್ನ ಕೆದ್ಕೊಂಡು ನಾವು ಕೆಲಸ ಬಿಟ್ಟು ಎಲ್ಲ ಮಾಡಿ ಒಂದು ಅಸಹ್ಯದಲ್ಲಿ ಒಂದು ಕೊಳಚೆಯಲ್ಲಿ ಕಲ್ಲಾಕಿ ಮಕ್ಕದ ಮೇಲೆ ಎಗರಿಸ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗೋದು. ಬರ್ತಾರೆ, ಬಂದು ಇಲ್ಲೇ ವಾಸ ಮಾಡ್ತಾರೆ, ಇಲ್ಲೇ ಮನೆಗಳು ತಗೊತಾರೆ, ಇಲ್ಲೇ ಬಿಸ್ನೆಸ್ ಮಾಡ್ತಾರೆ, ಇಲ್ಲೇ ತಿಂತಾರೆ. ಬಟ್ ಇಲ್ಲಿನ ಜನಕ್ಕೆ ವಾಪಸ್ಸು ಅವಮರ್ಯಾದೆ, ಅಪಮಾನ ಎಲ್ಲ ಇವಾಗ ನೋಡಿದ್ದೀವಿ. ಇವಾಗ ಬಂದು ಇಲ್ಲಿನ ಜನಗಳು ಗಾಡಿಗಳು ಸಹ ಎಲ್ಲೂ ನಿಲ್ಸೋಕ್ಕಾಗಲ್ಲ, ರೋಡ್ಗಳಲ್ಲೂ ಹಾಕೋಕ್ಕಾಗಲ್ಲ. ರೋಡಲ್ಲಿ ಹಾಕಿದ್ರೆ ಒಂದು ಪ್ರಾಬ್ಲಮ್ಮು, ಒಳಗಡೆ ಸಂದಿಗಳಲ್ಲಿ ಹಾಕೋಣ ಅಂದರೆ ಒಂಥರ ಪ್ರಾಬ್ಲಮ್ಮು. ಎಲ್ಲರೂ ಆಲ್ಮೋಸ್ಟು ನೋಡಿರಬೇಕು, ಭಯ ಪಟ್ಕೊಂಡು ನೈಟ್ ಹೊತ್ತಲ್ಲಿ ಗಾಡಿಗಳನ್ನ ಓಡ್ಸೋಕ್ಕೆ ಬರಲ್ಲ. ಕಾನೂನಿನ ಭಯ ಯಾರಿಗೂ ಇಲ್ದಿರ ಇರ್ಬೋದು, ಬಟ್ ವಿಡಿಯೋ ಭಯ ಮಾತ್ರ ತಪ್ಪು ಮಾಡೋರಿಗೆ 100% ಇದೆ. ಯಾಕಂದರೆ ವಿಡಿಯೋ ಸಾಕ್ಷಿ ಇಲ್ಲ ಅಂದಿದ್ರೆ ಇವರು ತಪ್ಪು ಮಾಡಿ ಸಹ ಬಚಾವಾಗಿ ಹೋಗ್ತಾಯಿದ್ರು. ಕಾಸು ಕೊಟ್ಟೋ ಏನೋ ಮಾಡಿ ಅದು ಇದು ಮಾಡಿ ತರಲೆ ಕೆಲಸಗಳು ಮಾಡಿ ಬಚಾವಾಗಿ ಹೋಗಿರೋರು. ಬಟ್ ಈ ವಿಡಿಯೋ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲರೂ ನೋಡ್ತಾರಲ್ಲ, ಎಲ್ಲರೂ ಕ್ಯಾಕರು ಸುಗಿತಾರಲ್ಲ, ಅದಕ್ಕೋಸ್ಕರ ಆದರೂ ಸೈಲೆಂಟ್ ಆಗಿದ್ದಾರೆ. ಈ ಜಗತ್ತಲ್ಲಿ ಎಂಥ ಜನಗಳಿದ್ದಾರೆ ಅಂದರೆ ಹೊಟ್ಟೆ ಉರಿ, ಅವ್ರ ಮನೆ ಮಠ ಅಂತೇಳ್ಬಿಟ್ಟು ಹೊಟ್ಟೆ ಉರಿ ಜಾಸ್ತಿ. ಇವಾಗ ನಮ್ಮ ಮನೆಗಳ ಹತ್ರ ಯಾರಾದರೂ ಬಂದು ಗಾಡಿಗಳು ಹಾಕ್ಕೊಂಡ್ರೆ ಯಾರಪ್ಪ ಅಂತ ಕೇಳ್ತೀವಿ ಅಷ್ಟೇ, ಬಿಟ್ಟರೆ ಗಾಡಿಗಳು ತೆಗೀರಿ ಎತ್ತಿಬಿಡ್ರಿ ಅದೇನು ಕೇಳೋಕ್ಕೆ ಹೋಗಲ್ಲ. ಬಟ್ ಇಲ್ಲಿ ಏನು ಅಂದರೆ ಫುಲ್ಲು ಜಗಳನೇ ಆಗೋಯ್ತು. 1 ಸೆಕೆಂಡು ಅಂದರೆ ನಾನು ಅವರು ಹೇಳಿದ್ದಕ್ಕೆ ಗಾಡಿ ತೆಗಿತಾ ಇದ್ದೀನಿ, ಅವರು ಮಾತಾಡಿದ್ದಕ್ಕೆ ನಾನು ರೋಡೆಲ್ಲ ನಿಮ್ಮದೇ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಂತ ಒಂದು ಮಾತಂದಿದ್ದಕ್ಕೆ ಬಂದು ಈ ಗಾಡಿಗೆ ಹೊಡೆದು ಗ್ಲಾಸ್ ಎಲ್ಲ ಹೊಡೆಯೋಕ್ಕೆ ಬಂದು, ಗ್ಲಾಸ್ ಹೊಡೆದೋಗ್ಬೇಕಿತ್ತು ಆ ಅಪ್ಪ ಹೊಡೆದಿದ್ದ ಡೇಟ್ಗೆ. ಬಟ್ ಗ್ಲಾಸ್ಗೆ ಏನೂ ಆಗಿಲ್ಲ. ಬಟ್ ಡೋರ್ ಕಂಪ್ಲೀಟು ಇವಾಗ ಅದು ಲ್ಯಾಪ್ಸ್ ಆಗೋಗಿದೆ. ಅಂದರೆ ಡೋರ್ನ ಹಾಕೋಕ್ಕೆ ಆಗ್ತಾಯಿಲ್ಲ, ನಾನು ಮೂವ್ ಆಗೋವಾಗೆಲ್ಲ ಓಪನ್ ಆಗೋಗ್ತಾ ಇದೆ. ಈ ಥರ ಗತಿ ಮಾಡಿದ್ದಾರೆ. ಈ ಥರ ಲಾಸ್ ಎಲ್ಲ ಯಾರು ತಂದ್ಕೊಳ್ತಾರೆ ಹೇಳಿ? ಅವನಿಗೇನು ಇವಾಗ ಏನೋ ಒಂದು ಏಟು ಹೊಡೆದಾಕ್ಬಿಟ್ಟ, ಮತ್ತು ಇವಾಗ ನಾವು ರೆಡಿ ಮಾಡಿಸ್ಬೇಕಲ್ಲ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಹೇಳಿ? ವಿದ್ಯಾವಂತರಾಗಿ ಹೆಂಗೆ ಬಾಳಬೇಕು ಬದುಕಬೇಕು ಅನ್ನೋದು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಬೇರೆಯವ್ರನ್ನ ಹೊಡೆಯೋಕೆ ಹೋಗ್ಬಾರ್ದಲ್ವಾ? ಕಾನೂನಿದೆ, ಅದ್ರ ಪ್ರಕಾರ ಅದು ಹೋಗುತ್ತೆ, ಅದನ್ನು ನೋಡಿಕೊಂಡು ನಾವು ಹೋಗ್ತಾ ಇರಬೇಕಷ್ಟೇ. ಈ ಒಂದು ವಿಡಿಯೋ ಮಾಡಲಿಲ್ಲ ಅಂದಿದ್ರೆ ಅಲ್ಲಿ 3-4 ಜನ ಏನಿದ್ದಾರೆ ಅಷ್ಟು ಜನ ಬಂದು ನನ್ನ ಮೇಲೆ ಕೈ ಹಾಕಿರೋರು. ಅಂದರೆ ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾವು ಹೊಡೆಯೋದು ದೊಡ್ಡ ವಿಷಯ ಅಲ್ಲ. ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ, ಅದರಿಂದ ನಾವು ಅದೇ ಥರ ಅಂದರೆ ಒಂದು ನಾಯಿ ಕಚ್ಚುತ್ತೆ ಅಂತ ನಾವು ಹೋಗಿ ಅದನ್ನ ರಿಟರ್ನ್ ಕಚ್ಚೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾವು ಏನು ಮಾಡಬೇಕೋ ಅಷ್ಟೇ ಮಾಡಿಕೊಂಡು ಸೈಲೆಂಟಾಗಿ ಹೋಗಬೇಕು. ಮೋಸ ಮಾಡಿ ಬದುಕ್ತೀನಿ ಅಂದರೆ ತುಂಬ ಬೇಗ ಇಂಪ್ರೂವ್ ಆಗ್ತಾರೆ, ತುಂಬ ಬೇಗ ಮುಂದಕ್ಕೆ ಬರ್ತಾರೆ. ಬಟ್ ಕಷ್ಟಪಟ್ಟು ಮುಂದಕ್ಕೆ ಬರೋದು ಅನ್ನೋದು ತುಂಬ ಅದು ಒಂಥರ ಯಜ್ಞ ಇದ್ದಂಗೆ, ಅದು ಮಾಡೋದು ತುಂಬ ಕಷ್ಟ ಇರುತ್ತೆ. ಇವಾಗ ನನ್ನ ಕಣ್ಣು ನೋಡಿ ಯಾವ ರೀತಿ ಗತಿಯಾಗಿದೆ ಅಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ನಮಗೆ ನೆಮ್ಮದಿ ಇರಲ್ಲ, ಆ ಥರ ಪರಿಸ್ಥಿತಿ. ಬೇರೆಯವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಕೊಡ್ದು ಅಂತ ಹೇಳಿದ್ರು ನಾನೇನಾದರೂ ಅವ್ರಿಗೆ ಹೊಡೆಯೋಕೆ ಹೋಗಿದ್ದೀನ, ಅವ್ರಿಗೇನಾದರೂ ಕೆಟ್ಟ ಭಾಷೆ ಯೂಸ್ ಮಾಡಿದ್ದೀನ, ಕೆಟ್ಟ ಪದ ಯೂಸ್ ಮಾಡಿದಾಗ ನಾನು ಹೊಡೆಯೋಕೆ ಬರಬೇಕು, ಇಲ್ಲಾಂದರೆ ಬೇರೆ ಏನಾದರೂ ಇರ್ಬೋದು. ಯಾಕಂದರೆ ಅವ್ರಿಗೂ ಸ್ವಲ್ಪ ಕೋಪ ಇರುತ್ತೆ ಕೆಟ್ಟ ಭಾಷೆ ಯೂಸ್ ಮಾಡಿದ್ರೆ. ಬಟ್ ನಾನು ಏನು ಮಾತಾಡ್ದಿರಾ ಅವ್ರು ಹೇಳಿದ ತಕ್ಷಣ ಗಾಡಿ ನಿಲ್ಲಿಸಿ, ಗಾಡಿ ಹೇಳಿದ ತಕ್ಷಣ ತೆಗಿತಾ ಇದ್ದೀನಿ. ಬಟ್ ಏನು ಅಂದರೆ 10-20 ಮನೆಗಳಿದೆ, ಎಲ್ಲನೂ ನಮ್ಮದೇ ಅಂತ ಹೇಳಿದ್ರಲ್ಲ, ಅದಕ್ಕೆ ರೋಡೇ ನಿಮ್ಮದೇ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಂತ ಹೇಳ್ದೆ ಅಷ್ಟೇ. ಅದಕ್ಕೆ ಬಂದು ಗಾಡಿನೆಲ್ಲ ಹೊಡೆದು ಡೋರ್ನೆಲ್ಲ ಹಾಳು ಮಾಡಿದ್ದಾರೆ. ಈ ರೌಡಿತನ ನಿಲ್ಲಬೇಕು ಅಂದರೆ ಇರೋದು ಒಂದೇ ಒಂದು ಅಸ್ತ್ರ, ಅದೇನು ಅಂದರೆ ಈ ರೌಡಿಗಳು ಮಾಡೋದು ಕೆಲಸ ಏನಕ್ಕೆ ಅಂದರೆ ಅವರು ಎಂಜಾಯ್ ಮಾಡಬೇಕು, ಅವರು ಹಣ ಆಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ.
ಬೇರೆ ಇನ್ನೇನು ಇರಲ್ಲ. ಅದಕ್ಕೋಸ್ಕರ ಇವ್ರ ಹತ್ರ ಇರೋ ಹಣ, ಆಸ್ತಿ, ಎಂಜಾಯ್ಮೆಂಟು ಎಲ್ಲ ಕಿತ್ಕೊಂಡ್ಬಿಟ್ರೆ ಇವ್ರೇನು ಮಾಡೋಕ್ಕೂ ಆಗಲ್ಲ, ಸೈಲೆಂಟಾಗಿ ಹೋಗ್ತಾರೆ, ಬೇರೆ ಕೆಲಸಗಳೇನು ಮಾಡೋಕ್ಕಾಗಲ್ಲ. ಯಾವಾಗ ಏನು ಮಾಡ್ತೀರ ಅಂದರೆ ಇವ್ರ ಹತ್ರ ಇರೋ ಆಸ್ತಿ ಹಣನೆಲ್ಲ ಕಿತ್ಕೊಂಡು ಇವರಿಂದ ಯಾರು ಅನ್ಯಾಯಕ್ಕೆ ಒಳಪಟ್ಟಿರ್ತಾರೆ ಅಂದರೆ ಯಾರು ಸಾವಾಗಿರುತ್ತೆ, ಯಾರಿಗೆ ಕಾಲು ಕೈ ಹೋಗಿರುತ್ತೆ ಅಂಥವ್ರಿಗೆ ಎಲ್ಲ ಆಸ್ತಿನೂ ಬರೆದುಕೊಟ್ರೆ ಇಂಥವ್ರ ಒಂದು ರೌಡಿಸಮ್ಮು, ಈ ಹೊಟ್ಟೆವ್ರಿ ಮನಸ್ತತ್ವ ಏನಿರುತ್ತೆ ಎಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಕಂಪ್ಲೀಟ್ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ವಿಡಿಯೋ ಮಾಡೋವಾಗ ನಾರ್ಮಲ್ ವಿಡಿಯೋ ಮಾಡ್ತಿದ್ದೆ. ಮಾತಿಗೆ ಮುಂಚೆ ಬಂದು ಕೈಗೆ ಹೊಡೆಯೋದು ಮತ್ತು ಮೊಬೈಲ್ ಕಿತ್ಕೊಳ್ಳೋದು ಈ ಥರ ಪ್ರಯತ್ನ ಮಾಡೋವಾಗ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆವಾಗ ಕಟ್ಟಾಗಿದೆ, ಅದನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಹುಷಾರಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.